ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸ್ಬೋದು. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಹಾಗೂ ಪ್ರತಿನಿತ್ಯವೂ ನಡೆಯುವಂತಹ ನಮ್ಮ ಪ್ರಾರ್ಥನೆಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರನ್ನು ಹಾಗೆ ಗುಂಪುಗಳನ್ನು ಸಂಪರ್ಕಿಸಬಹುದಾಗಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇವತ್ತಿನ ಒಂದು ವಾಕ್ಯ ಭಾಗ ಯಾವುದಾಗಿದೆ ಅಂದರೆ ಪ್ರಾರ್ಥನೆ. ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂಥ ಸುಂದರವಾದ ಸಮಯಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಈ ವಾಕ್ಯವನ್ನು ಹೇಳುವಾಗ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ. ಪರಿಶುದ್ಧಾತ್ಮನೇ, ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ ಎಲ್ಲ ನಿಮ್ಮ ಕರಗಳಿಗೆ ಸಮರ್ಪಿಸ್ತೇವೆ ರಾಜ. ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ, ಆಮೇನ್ ಆಮೇನ್. ಪ್ರಾರ್ಥನೆ ಎಂಬುದಾಗಿ ನೋಡುವುದಾದರೆ ಪ್ರಾರ್ಥನೆ ವಿಷಯವಾಗಿ ನಾವು ಅನೇಕ ವಿಡಿಯೋಗಳಲ್ಲಿ ಧ್ಯಾನಿಸಿದ್ದೇವೆ. ಆದರೆ ಇಂದು ಸತ್ಯವೇದದಲ್ಲಿ ಭಕ್ತರು ಯಾವುದೆಲ್ಲ ಪರಿಸ್ಥಿತಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿದರು ಎಂಬುದಾಗಿ ನಾವು ನೋಡೋಣ. ಮೊದಲನೇದಾಗಿ ನೋಡುವುದಾದರೆ ಪ್ರಾರ್ಥನೆಯು ನಮ್ಮ ಭಯವನ್ನು ನಾಶಪಡಿಸುವಂಥದ್ದಾಗಿದೆ. ಭಯದ ಪರಿಸ್ಥಿತಿಯಲ್ಲಿ ನಾವು ಪ್ರಾರ್ಥಿಸುವಾಗ ಭಯವನ್ನು ಹೋಗಲಾಡಿಸುವಂಥದ್ದಾಗಿದೆ. ಎರಡನೇದಾಗಿ ನೋಡುವುದಾದರೆ ಸೈತಾನನ ಸರಪಳಿಯನ್ನು ಮುರಿಯುವಂಥದ್ದಾಗಿದೆ. ಸೈತಾನನ ಸುಳ್ಳನ್ನು ಮೌನಗೊಳಿಸುವಂಥದ್ದಾಗಿದೆ. ಸೈತಾನ ನಮ್ಮ ವಿರುದ್ಧವಾಗಿ ಮಾಡುವ ಎಲ್ಲ ಯೋಜನೆಗಳನ್ನು ಮುರಿಯುವಂಥದ್ದಾಗಿದೆ ಪ್ರಾರ್ಥನೆ. ಶತ್ರುವಿನ ಯೋಜನೆಯನ್ನು ಪುಡಿ ಮಾಡುವಂಥ ಒಂದು ಆಯುಧವೇ ಪ್ರಾರ್ಥನೆ ಆಗಿದೆ. ಕತ್ತಲೆಯ ಸಾಮ್ರಾಜ್ಯವನ್ನು ನಡುಗಿಸುವಂಥದ್ದೇ ಪ್ರಾರ್ಥನೆ ಆಗಿದೆ. ಹಾಗಾದರೆ ಭಯದ ಪರಿಸ್ಥಿತಿಯಲ್ಲಿ ಪ್ರಾರ್ಥನೆ ಮಾಡಿದಂಥ ಭಕ್ತರನ್ನು ನಾವು ಸತ್ಯವೇದದಲ್ಲಿ ನೋಡುವುದಾದರೆ ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯದಲ್ಲಿ ಪೇತ್ರನನ್ನು ಸೆರೆಮನೆಯಲ್ಲಿ ಹಾಕುವುದನ್ನು ಕಾಣಲ್ಪಡ್ತೇವೆ. ಹಾಗೆ ಯೋಹಾನನ ಅಣ್ಣನಾದ ಯಾಕೋಬನನ್ನ ಕತ್ತಿಯಿಂದ ಕೊಲ್ಲಿಸಿದ ನಂತರ ಯಹೂದ್ಯರಿಗೆ ಅದು ಮೆಚ್ಚುಗೆ ಆಗಿದೆ ಎಂದು ಹೇಳಿ ಪೇತ್ರನನ್ನು ಸಹ ಹಿಡಿದು ಸೆರೆಮನೆಯಲ್ಲಿ ಹಾಕ್ತಾರೆ. ಪೇತ್ರನನ್ನ ಸೆರೆಮನೆಯಲ್ಲಿ ಹಾಕಿ ಅವನ ಕಾಯಲಿಕ್ಕೆ 4 ಸಿಪಾಯಿಗಳನ್ನ ಗುಂಪನ್ನ ಪೇತ್ರನನ್ನ ಕಾಯಲು ನೇಮಿಸಿರುವುದನ್ನು ನಾವು ಸತ್ಯವೇದದಲ್ಲಿ ಕಾಣಲ್ಪಡ್ತೇವೆ. ಆದರೆ ಈ ಸಮಯದಲ್ಲಿ ಈ ಭಯದ ವಾತಾವರಣದಲ್ಲಿ ಸಭೆಯವರು ಏನು ಮಾಡ್ತಾ ಇದ್ದಾರೆ ಅಂದರೆ ಸುಮ್ಮನೆ ಇರ್ತಾ ಇಲ್ಲ, ಅವರು ಪ್ರಾರ್ಥನೆನ ಮಾಡ್ತಾ ಇದ್ದಾರೆ. ನಮ್ಮ ಜೀವಿತದಲ್ಲೂ ಕೂಡ ಈ ಕಾಲಘಟ್ಟಗಳಲ್ಲಿ ಅನೇಕ ಭಯವನ್ನು ಹುಟ್ಟಿಸುವಂಥ ಪರಿಸ್ಥಿತಿಗಳು, ಸಂದರ್ಭಗಳು, ಸವಾಲುಗಳು ಉಂಟಾಗ್ತಾ ಇದೆ. ಆದರೆ ಇಲ್ಲಿಯೂ ಕೂಡ ಅದೇ ರೀತಿಯಾಗಿ ಯಾಕೋಬನನ್ನು ಕೊಲ್ಲಿಸಿದ್ದಾರೆ. ಈಗ ಪೇತ್ರನನ್ನು ಕೂಡ ಕರೆದುಕೊಂಡೋಗಿ ಸೆರೆಮನೆಯಲ್ಲಿ ಹಾಕಿದ್ದಾರೆ. ಇಂತಹ ಒಂದು ಸಮಯದಲ್ಲಿ, ಇಂತಹ ಒಂದು ಭಯದ ಪರಿಸ್ಥಿತಿಯಲ್ಲಿ ಸಭೆಯವರೆಲ್ಲರೂ ಸೇರಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಹೇಗೆ ಪ್ರಾರ್ಥನೆ ಅಂದರೆ ಆಸಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಜೀವಿತದಲ್ಲೂ ಅಷ್ಟೇ, ನೀವು ಭಯದ ಅವಸ್ಥೆಯಲ್ಲಿರುವಾಗ ಪ್ರಾರ್ಥನೆಗಳನ್ನು ಮಾಡಿರಿ. ನಾವು ಆ ವಾಕ್ಯವನ್ನು ಓದುವುದಾದರೆ ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯ 5ನೇ ವಚನದಲ್ಲಿ ಪೇತ್ರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ಹೆರೋದನು ಅವನನ್ನು ಜನರ ಮುಂದೆ ತರಿಸಬೇಕೆಂದಿದ್ದ ದಿವಸದ ಇಂದಿನ ರಾತ್ರಿಯಲ್ಲಿ ಪೇತ್ರನು 2 ಸರಪಣಿಗಳಿಂದ ಕಟ್ಟಲ್ಪಟ್ಟವನಾಗಿ 2 ಸಿಪಾಯಿಗಳ ನಡುವೆ ನಿದ್ರೆ ಮಾಡುತ್ತಿದ್ದನು. ಇಲ್ಲಿ ನಾವು ನೋಡ್ತೇವೆ, ಪೇತ್ರನು ಮಾತ್ರ ಹಾಯಾಗಿ ನಿದ್ರೆ ಮಾಡ್ತಾ ಇದ್ದಾನೆ, ಆದರೆ ಸಭೆಯವರು ಅವನಿಗೋಸ್ಕರ ಪ್ರಾರ್ಥನೆ ಮಾಡುವುದನ್ನು ನಾವು ಕಾಣಲ್ಪಡ್ತೇವೆ. ಆಸಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡುವಾಗ ನಮ್ಮ ಭಯದ ಅವಸ್ಥೆಯಿಂದ ಕರ್ತನು ನಮ್ಮನ್ನು ಬಿಡಿಸುವ ಆತನಾಗಿದ್ದಾನೆ. ಪೇತ್ರನು ಸೆರೆಮನೆಯಲ್ಲಿ ನಿದ್ರೆ ಮಾಡ್ತಾ ಇದ್ದಾನೆ, ಆದರೆ ಪ್ರಾರ್ಥಿಸ್ತಾ ಇದ್ದಂಥ ಜನರ ಪ್ರಾರ್ಥನೆಯನ್ನು ದೇವರು ಕೇಳಿ ದೇವರು ಉತ್ತರವನ್ನು ಕೊಡ್ತಾ ಇದ್ದಾರೆ. 7ನೇ ವಚನಕ್ಕೆ ಬರುವಾಗ ಪಕ್ಕನೆ ಕರ್ತನ ದೂತನು ಪೇತ್ರನೆದುರಿಗೆ ನಿಂತು ಅವನಿದ್ದ ಕೋಣೆಯೊಳಗೆ ಬೆಳಕು ಹೊಳೆಯಿತು. ಅವನು ಪೇತ್ರನನ್ನು ಪಕ್ಕೆ ತಟ್ಟಿ ಎಬ್ಬಿಸಿ ತಟ್ಟನೆ ಹೇಳು ಅಂದನು. ಆಗಲೇ ಅವನ ಕೈಕಾಲುಗಳಿಗೆ ಹಾಕಿದ್ದ ಸರಪಣಿಗಳು ಕಳಚಿ ಬಿದ್ದವು. ಆ ದೂತನು ಅವನಿಗೆ ನಡುಕಟ್ಟಿಕೊಂಡು ನಿನ್ನ ಕೆರೆಗಳನ್ನು ಮೆಟ್ಟಿಕೋ ಎಂದು ಹೇಳಲು ಅವನು ಹಾಗೆಯೇ ಮಾಡಿದನು. ನಿನ್ನ ಮೇಲಂಗಿಯನ್ನು ಹಾಕಿಕೊಂಡು ನನ್ನ ಹಿಂದೆ ಬಾ ಅಂದನು. ಅವನು ಹೊರಗೆ ಬಂದು ಆ ದೂತನ ಹಿಂದೆ ಹೋಗುತ್ತಾ ದೂತನ ಮೂಲಕವಾಗಿ ನಡೆದ ಸಂಗತಿ ನಿಜವಾದುದೆಂದು ತಿಳಿಯದೆ ತಾನು ನೋಡಿದ್ದು ಕನಸು ಎಂದು ನೆನೆಸಿದನು. ಅವರು 1ನೆಯ 2ನೆಯ ಕಾವಲುಗಳನ್ನು ದಾಟಿ ಪಟ್ಟಣಕ್ಕೆ ಹೋಗುವ ಕಬ್ಬಿಣದ ಬಾಗಿಲಿಗೆ ಬಂದಾಗ ಅದು ತನ್ನಷ್ಟಕ್ಕೆ ತಾನೇ ಅವರಿಗೆ ತೆರೆಯಿತು. ಅವರು ಹೊರಗೆ ಬಂದು ಒಂದು ಬೀದಿಯನ್ನು ದಾಟಿದರು. ಕೂಡಲೇ ಆ ದೂತನು ಅವನನ್ನು ಬಿಟ್ಟು ಹೋದನು.
ಇಲ್ಲಿ ನಾವು ನೋಡುವುದಾದರೆ ಸಭೆ ಆಸಕ್ತಿಯಿಂದ ಪ್ರಾರ್ಥನೆ ಮಾಡುವಾಗ ಅಲ್ಲಿದ್ದಂತಹ ಅವನಿಗೆ ಕಾವಲುಗಾರಗಳನ್ನು ಇಟ್ಟಿದ್ರು. ತುಂಬ ಸರಪಣಿಗಳನ್ನು ಹಾಕಿ ನಾಲ್ಕು ಗುಂಪಾಗಿ ಕಾವಲುಗಾರರನ್ನು ಇಟ್ಟಂಥ ಸಮಯದಲ್ಲಿ ಎಷ್ಟು ಭಯವಾದಂಥ ಒಂದು ಸಮಯವಾಗಿತ್ತು. ಆದರೆ ಪೇತ್ರನು ಆಯಾಗಿ ನಿದ್ರೆಯನ್ನು ಮಾಡ್ತಾ ಇದ್ದಾನೆ. ಅವನಿಗೆ ಇಷ್ಟರವರೆಗೆ ನಡೆದಂತಹ ವಿಷಯ ಕನಸೆಂದು ಅವನು ತಿಳಿದುಕೊಂಡಿರ್ತಾನೆ. ಆದರೆ ಆತನು ಎಚ್ಚರಗೊಂಡಾಗ ಹೆರೋದನ ಕೈಯಿಂದಲೂ ಯೆಹೂದ್ಯರು ನನಗೆ ಮಾಡಬೇಕಿದ್ದ ಕೇಡಿಂದಲೂ ಕರ್ತನು ನನ್ನನ್ನು ತಪ್ಪಿಸಿದನೆಂದು ತಿಳಿದುಕೊಳ್ತಾನೆ. ಈಗ ನಾವು ನೋಡುವುದಾದರೆ, ಹಾಗಾದರೆ ನಾವು ಭಯದ ಪರಿಸ್ಥಿತಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಕರ್ತನು ಕಾರ್ಯ ಮಾಡುವ ಆತನಾಗಿದ್ದಾನೆ. ಕೆಲವೊಮ್ಮೆ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವಿತದಲ್ಲಿ, ನಿಮ್ಮ ಸೇವೆಯ ಜೀವಿತದಲ್ಲಾಗಿರಬಹುದು, ಇಂತಹ ಒಂದು ಗಂಭೀರವಾದ ಭಯದ ಪರಿಸ್ಥಿತಿ ಇರಬಹುದು. ಆ ಭಯದ ಕುಟುಂಬ ಜೀವಿತಗಳಲ್ಲಿಯೂ ಕೂಡ ಹೇಳಿಕೊಳ್ಳಲಾಗದಂಥ ಒಂದು ಭಯದ ವಾತಾವರಣದಲ್ಲಿ ಯಾರ ಬಳಿಯಲ್ಲಿ ಹೋದರೂ ಕೂಡ ನನಗೆ ಉತ್ತರ ಸಿಗ್ತಾ ಇಲ್ಲ ಎಂಬ ಭಯದ ವಾತಾವರಣಗಳಲ್ಲಿ ನನ್ನ ಜೀವಿತ ಏನು, ನನ್ನ ಭವಿಷ್ಯವೇನೆಂಬ ಒಂದು ಆಲೋಚನೆಯಲ್ಲಿ, ಭಯದಲ್ಲಿ ನೀವು ಇರಬಹುದು. ಆದರೆ ಸಭೆಯವರು ಹೇಗೆ ಪೇತ್ರನಿಗಾಗಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೋ, ನೀವು ಕೂಡ ಆಸಕ್ತಿಯಿಂದ ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆಯನ್ನು ಮಾಡುವುದಾದರೆ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮ್ಮ ಭಯದ ಅವಸ್ಥೆಯನ್ನು ಬಿಡಿಸುವಾತನಾಗಿದ್ದಾನೆ. ನೋಡಿ, ಇಲ್ಲಿ ಪೇತ್ರನಿಗೆ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಸೆಕ್ಯೂರಿಟಿಯನ್ನು, ಅಷ್ಟು ಸರಪಳಿಗಳಿಂದ ಅವನನ್ನು ಕಟ್ಟಲ್ಪಟ್ಟಿದ್ದಾರೆ. ಆದರೆ ಪ್ರಾರ್ಥನೆಯ ಶಕ್ತಿ ಎಂಥದ್ದಂದರೆ, ಎಂತಹ ಸರಪಣಿಯೇ ಇರಲಿ, ಎಂತಹ ಗೋಡೆಗಳೇ ಇರಲಿ, ಎಂತಹ ಒಂದು ಕಠಿಣವಾದಂಥ ಒಂದು ಬಂಡೆ ಮುಂದೆ ಬಂದರೂ ಕೂಡ ಪ್ರಾರ್ಥನೆ ಅನ್ನುವಂಥದ್ದು ಅದನ್ನು ಚೂರು ಚೂರಾಗಿ ಮಾಡುವಂಥದ್ದಾಗಿದೆ. ಇಲ್ಲಿ ನಾವು ಈ ಸಂಭವವನ್ನು ಓದುವಾಗ ನಮಗೆ ತಿಳಿಯ ಬರ್ತದೆ, ಎಂತಹ ಕಠಿಣ ಪರಿಸ್ಥಿತಿ ಇದ್ದರೂ ಕೂಡ, ಎಂತಹ ಭಯದ ಪರಿಸ್ಥಿತಿ ಇದ್ದರೂ ಕೂಡ ಕರ್ತನಿಗೆ ಕಾರ್ಯ ಮಾಡಲು ಆತನು ಯಾವಾಗಲೂ ಸಿದ್ಧನಾಗಿದ್ದಾನೆ. ನಾವು ಪ್ರಾರ್ಥನೆ ಮಾಡಬೇಕು. ಸಭೆ ಪೇತ್ರನಿಗೋಸ್ಕರ ಪ್ರಾರ್ಥನೆ ಮಾಡಿದ ಕಾರಣ ಸಭೆಯ ಒಂದು ಪ್ರಾರ್ಥನೆಯನ್ನು ಕೇಳಿ ಕರ್ತನು ದೇವದೂತನನ್ನು ಕಳಿಸಿ ಪೇತ್ರನನ್ನು ಬಿಡುಗಡೆ ಮಾಡಿದನು. ಇವತ್ತು ನಿಮ್ಮನ್ನು ಕೂಡ ಆತನು ಬಿಡುಗಡೆ ಮಾಡ್ತಾನೆ. ಯಾವುದೆಲ್ಲ ಅಂಧಕಾರನ ಬಲಗಳಿಂದ, ಸೈತಾನನ ಭಯದಿಂದ ನಿಮಗೆ ಅನೇಕ ವಿಷಯವನ್ನು ನೋಡುವಾಗ ಭಯ ಉಂಟಾಗ್ಬೋದು, ಅನೇಕ ಕಾರ್ಯಗಳನ್ನು ಮಾಡಲಿಕ್ಕೆ ಭಯ ಇರ್ಬೋದು. ಯಾವುದೇ ವಿಧವಾದ ಭಯಗಳು ನಿಮ್ಮ ಹೃದಯವನ್ನು ಈ ಸಮಯದಲ್ಲಿ ಆಕ್ರಮಿಸಿಕೊಂಡಿರುವುದಾದರೆ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮನ್ನು ಆ ಭಯದಿಂದ ಬಿಡಿಸುವಾತನಾಗಿದ್ದಾರೆ. ಭಯದಿಂದ ಬಿಡಿಸಿ ನಿಮ್ಮನ್ನು ದುಷ್ಟನು ನಿಮ್ಮ ಜೀವಿತದಲ್ಲಿ ಮಾಡಬೇಕೆಂದಿದ್ದ ಕೇಡುಗಳಿಂದ ಕರ್ತನು ನಿಮ್ಮನ್ನು ಬಿಡಿಸುವಾತನಾಗಿದ್ದಾನೆ. ಪೇತ್ರನಿಗೆ ಇಲ್ಲಿ ಕೇಡು ಮಾಡಬೇಕೆಂದೇ ಅವನನ್ನು ಸೆರೆಮನೆಯಲ್ಲಿ ಹಾಕಿದ್ರು. ಆದರೆ ಪ್ರಾರ್ಥನೆಯು, ಆಸಕ್ತಿ ಉಳ್ಳ ಪ್ರಾರ್ಥನೆಯು ಆ ಕೇಡಿನಿಂದ, ಆ ಭಯದ ವಾತಾವರಣದಿಂದ ಅವನನ್ನು ಬಿಡುಗಡೆ ಮಾಡುವುದನ್ನು ಕಾಣಲ್ಪಡ್ತೇವೆ. ಸಹೋದರ ಸಹೋದರಿಯರೇ, ಇಂದು ನಿಮ್ಮನ್ನು ಕೂಡ ಪ್ರಾರ್ಥನೆಯು, ಆಸಕ್ತಿಯುಳ್ಳ ಪ್ರಾರ್ಥನೆಯು ಬಿಡುಗಡೆ ಮಾಡುವಂಥದ್ದಾಗಿದೆ. ಕೆಲವೊಮ್ಮೆ ನಿಮ್ಮ ಗಂಡನ ಜೀವಿತದಲ್ಲಿ ಈ ರೀತಿಯಾದ ಭಯ ಇರಬಹುದು, ಅಥವಾ ಬೇರೊಬ್ಬರ ಮಕ್ಕಳ ಜೀವಿತದಲ್ಲಿ ಭಯವನ್ನು ಅನುಭವಿಸ್ತಾ ಇರಬಹುದು. ಸೇವೆಯ ವಿಚಾರದಲ್ಲಾಗಿರ್ಬೋದು, ಸಭೆಯಲ್ಲಾಗಿರ್ಬೋದು. ನೀವು ಬೇರೊಬ್ಬರಿಗೋಸ್ಕರವೂ ಕೂಡ ನಿಮ್ಮ ಜೀವಿತದಲ್ಲಿ ಮಾತ್ರ ಅಲ್ಲ, ಬೇರೊಬ್ಬರ ಜೀವಿತದಲ್ಲೂ ಅವರು ಭಯದ ಅವಸ್ಥೆಗಳಲ್ಲಿ ಹಾದು ಹೋಗುವಾಗ ಅವರಿಗಾಗಿ ನೀವು ಆಸಕ್ತಿಯಿಂದ ಪ್ರಾರ್ಥನೆ ಮಾಡುವುದಾದರೆ ಖಂಡಿತವಾಗಿಯೂ ದೇವರು ಅವರಿಗೆ ಬಿಡುಗಡೆ ಕೊಡುವಾತನಾಗಿದ್ದಾನೆ. ಎರಡನೇದಾಗಿ ನಾವು ನೋಡುವುದಾದರೆ ಸೈತಾನನ ಸರಪಣಿಗಳನ್ನು ಮುರಿಯುವಂಥದ್ದಾಗಿದೆ ಪ್ರಾರ್ಥನೆ. ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯದಲ್ಲಿ ಒಂದು ಸಂಭವವನ್ನು ಕಾಣಲ್ಪಡ್ತೇವೆ. ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ 12ನೇ ವಚನದಿಂದ ಈ ಸಂಭವವನ್ನು ನಾವು ಓದಿಕೊಳ್ಳಬಹುದಾಗಿದೆ. ಇಲ್ಲಿ ಗರುಡಗಾರ್ತಿಯಾದಂತಹ ಒಬ್ಬ ಹೆಂಗಸು ಎದುರಿಗೆ ಬಂದು, ಅವಳು ಕಣಿ ಹೇಳುವವಳಾಗಿದ್ಳು. ಅವನ ಯಜಮಾನನಿಗೆ ಬಹು ಆದಾಯವಾಗ್ತಾ ಇತ್ತು ಈ ಒಂದು ಗರುಡಗಾತಿಯಾದಂತಹ ಹೆಂಗಸಿನಿಂದ. ಅವನು ಹೋಗುವಾಗ ಬರುವಾಗ ಅವಳು ಅವನ ಹಿಂದೆ ಹೋಗಿ, ಈ ಮನುಷ್ಯನು ಪರಾತ್ಮನಾದ ದೇವದಾಸನು ನಿಮಗೆ ರಕ್ಷಣೆ ಮಾರ್ಗವನ್ನು ಸಾರುತ್ತಾನೆಂದು ಯಾವಾಗಲೂ ಕೂಗಿ ಹೇಳ್ತಾ ಇದ್ದಳು. ಹೀಗೆ ಅನೇಕ ದಿವಸಗಳು ಮಾಡ್ತಾ ಇದ್ದರಿಂದ ಪೌಲನಿಗೆ ಬೇಸರವಾಗಿ ಅವನೇನು ಮಾಡ್ತಾನೆ ಅಂದರೆ, ಆ ದೆವ್ವಕ್ಕೆ ಹೇಳ್ತಾನೆ, ಅವಳನ್ನು ಬಿಟ್ಟು ಹೋಗು, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅಂತ ಅಪ್ಪಣೆ ಕೊಟ್ಟಾಗ ಅದು ಅವಳನ್ನು ಬಿಟ್ಟು ಹೋಗ್ತದೆ. ಈ ಸಮಯದಲ್ಲಿ ಏನುಂಟಾಗ್ತದೆ ಈ ಪಟ್ಟಣದಲ್ಲಿ ನಾವು ನೋಡುವುದಾದರೆ, ಈ ಗರುಡಗಾತಿಯಿಂದ, ಈ ಕಣಿ ಹೇಳುವವಳಿಗಿಂದ ಅನೇಕರಿಗೆ ಬೆನಿಫಿಟ್ಸ್ ಇರ್ತದೆ. ಅಂದರೆ ಫೈನಾನ್ಷಿಯಲಿ, ಆರ್ಥಿಕವಾಗಿ ಅವಳು ಯಜಮಾನನಿಗೆ ಆದಾಯವನ್ನು ತರುವಂಥವಳಾಗಿದ್ದಳು. ಈ ಕಾರಣಕ್ಕಾಗಿ ಅವಳ ಯಜಮಾನನ ಏನು ಮಾಡ್ತಾನೆ ಅಂದರೆ,
ತಮ್ಮ ಆದಾಯದ ನಿರೀಕ್ಷೆ ತಪ್ಪಿತಲ್ಲ ಅಂತ ಹೇಳಿ ತಿಳಿದು ಪೌಲ ಸೀಲರನ್ನ ಹಿಡಿದು ಚಾವಟಿಗಳಿಗೆ ಅಧಿಕಾರಿ ಬಳಗಿ ಎಳಕೊಂಡು ಹೋಗ್ತಾರೆ. ಅಲ್ಲಿ ಅಧಿಪತಿಗಳ ಮುಂದೆ ತಂದು ನಿಲ್ಲಿಸಿ ಬಹಳವಾಗಿ ಗಲಿಬಿಲಿ ಮಾಡ್ತಾರೆ. ಈ ಸಮಯದಲ್ಲಿ ಅವ್ರನ್ನ ಚೆನ್ನಾಗಿ ಹೊಡೆದು ಬಹಳ ಪೆಟ್ಟುಗಳನ್ನು ಕೊಡ್ತಾರೆ. ಈ ವಾಕ್ಯಗಳನ್ನು ನೀವು ಓದುವಾಗ ಗೊತ್ತಾಗ್ತದೆ. ಅವರ ವಸ್ತ್ರಗಳನ್ನೆಲ್ಲ ಹರಿದು ಚಡಿಗಳಿಂದ ಹೊಡೆಯಬೇಕಂತ ಅವರು ಅಪ್ಪಣೆ ಕೊಟ್ಟು ಬಹಳವಾಗಿ ಅವರಿಗೆ ಗಾಯಗಳು ಉಂಟಾಗ್ತದೆ. ಅಷ್ಟು ಮಾತ್ರ ಅಲ್ಲ, ಅವ್ರನ್ನ ಕಾಯಲಿಕ್ಕೆ ಅವರಿಗೆ ಸೆರೆಮನೆಯ ಒಂದು ಸೆಕ್ಯೂರಿಟಿಗಳನ್ನು ಇಟ್ಟು ಅವರಿಗೆ ಬೇಡಿಗಳನ್ನು, ತುಂಬ ಬಿಗಿಯಾಗಿರುವಂಥ ಬೇಡಿಗಳನ್ನು, ಸರಪಣಿಗಳನ್ನು ಹಾಕಿಸಿರ್ತಾರೆ. ಇಲ್ಲಿ ಪೌಲನು ಮಾಡಲಿಕ್ಕೆ ಬಂದಂಥ ಕಾರ್ಯ ಏನಂದರೆ ಸುವಾರ್ತೆಯನ್ನು ಸಾರ್ತಾ ಇದ್ದನು. ಅನೇಕ ಸಮಯದಲ್ಲಿ ಸೈತಾನನು ನಮ್ಮ ವಿರುದ್ಧವಾಗಿ ಅನೇಕ ಯೋಜನೆಗಳನ್ನು, ಸರಪಣಿಗಳನ್ನು ನಮ್ಮ ಜೀವಿತದಲ್ಲಿ ಹಾಕ್ತಾನೆ. ಯಾಕೆಂದರೆ ದೇವರ ಉದ್ದೇಶ, ದೇವರ ಕಾರ್ಯಗಳು ನಾವು ಮಾಡದಂತೆ ನಮ್ಮ ಜೀವಿತದಲ್ಲಿ ಪೌಲ ಸೀಲರಿಗೆ ಹಾಕಲ್ಪಟ್ಟಂತಹ ಸರಪಣಿಗಳನ್ನು ಹಾಕಿಸಲು ಪ್ರಯತ್ನಿಸ್ತಾನೆ. ಇಲ್ಲಿ ಪೌಲ ಸೀಲರು ಸರಪಣಿಗಳು ಹಾಕಿದ್ದಾರೆ, ಬಹಳ ವೇದನೆ ಇದೆ. ಆದರೆ ಈ ಸಮಯದಲ್ಲಿ ಅವರು ಸುಮ್ಮನೆ ಕೂರಲಿಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ನಾವು ನೋಡ್ತೇವೆ 25ನೇ ವಚನ, ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 25ನೇ ವಚನದಲ್ಲಿ ನೋಡುವುದಾದರೆ, ಮಧ್ಯರಾತ್ರಿಯಲ್ಲಿ ಪೌಲ ಸೀಲರು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಆಡುತ್ತಿದ್ದರು. ಸೆರೆಮನೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಅಕಸ್ಮಾತ್ತಾಗಿ ಮಹಾ ಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು. ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಎಲ್ಲರ ಬೇಡಿಗಳು ಕಳಚಿ ಬಿದ್ದವು ಎಂದು ವಾಕ್ಯ ಹೇಳ್ತದೆ. ಸೆರೆಮನೆಯ ಒಂದು ಕದಗಳು ತೆರೆಯಲ್ಪಟ್ಟವು. ನಿಮ್ಮ ವಿರುದ್ಧವಾಗಿ ಸೈತಾನನು ಅನೇಕ ಕದಗಳನ್ನು ಮುಚ್ಚಿರ್ಬೋದು. ಅನೇಕ ಸರಪಣಿಗಳು ನಿಮ್ಮ ಕೈಗೆ, ನಿಮ್ಮ ಜೀವಿತದಲ್ಲಿ ನಿಮಗೆ ತಿಳಿಯದಂತೆ ಹಾಕಲ್ಪಟ್ಟಿರಬಹುದು. ಆದರೆ ಇವರು ಮಧ್ಯರಾತ್ರಿಯಲ್ಲಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನೀವು ಸಹ ಪ್ರಾರ್ಥನೆಯನ್ನು ಮಾಡುವುದಾದರೆ, ಮೊದಲನೇದಾಗಿ ನಾವು ಆಸಕ್ತಿಯಿಂದ ಪ್ರಾರ್ಥನೆ ಮಾಡುವಾಗ ಭಯದ ಒಂದು ಅವಸ್ಥೆಯನ್ನು ದೇವರು ನಮಗೆ ಬಿಡುಗಡೆ ಕೊಡುವ ಆತನಾಗಿದ್ದಾನೆ. ಎರಡನೇದಾಗಿ ಮಧ್ಯರಾತ್ರಿಯಲ್ಲಿ ಪ್ರಾರ್ಥನೆ ಮಾಡಿದಂಥ ಪೌಲ ಸೀಲರಿಗೆ ಅವರ ಸರಪಣಿಗಳನ್ನು, ಅವರ ಬೇಡಿಗಳನ್ನು, ಕದಗಳನ್ನು ದೇವರು ಹೊಡೆದು ಬಿಟ್ಟರು. ದೇವರು ತೆರೆಯಲ್ಪಟ್ಟರು. ಅದೇ ರೀತಿಯಾಗಿ ನೀವು ಸಹ ಮಧ್ಯರಾತ್ರಿಯಲ್ಲಿ ಪ್ರಾರ್ಥನೆಯನ್ನು ಮಾಡುವುದಾದರೆ ದೇವರು ನಿಮ್ಮ ಒಂದು ಸೆರೆಮನೆಯ ಅವಸ್ಥೆಯನ್ನು, ನಿಮ್ಮ ಒಂದು ಕದಗಳನ್ನು, ನಿಮಗೆ ವಿರುದ್ಧವಾಗಿರುವ ಸರಪಣಿಗಳನ್ನು, ಮಾಟ ಮಂತ್ರವೆಂಬ ಅನೇಕ ವಿಧವಾದಂಥ ಕಟ್ಟುಗಳನ್ನು ಕರ್ತನು ಒಡೆದು ನಿಮ್ಮ ಜೀವಿತವನ್ನು ಅದರಿಂದ ಹೊರಗೆ ತರಲಿಕ್ಕೆ ಶಕ್ತನಾಗಿದ್ದಾನೆ. ನೀವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ? ಇಂದು ನಾವು ಅನೇಕ ಸಮಯದಲ್ಲಿ ಹೇಳ್ತೇವೆ, ಎಷ್ಟು ನಾವು ಪ್ರಾರ್ಥನೆ ಮಾಡಿದರೂ ಬಿಡುಗಡೆ ಆಗ್ತಾ ಇಲ್ಲ ಎಂದು. ಮಧ್ಯರಾತ್ರಿಗಳಲ್ಲಿ ಪ್ರಾರ್ಥನೆ ಮಾಡಿರಿ. ಪೌಲ ಸೀಲರನ್ನು ನೋಡುವಾಗ ಅವರಿಗೆ ಹೇಳಿಕೊಳ್ಳಿಕ್ಕೆ ಅನೇಕ ಬಲಹೀನತೆ ಇತ್ತು. ನಮಗೇನಾದರೂ ಅಷ್ಟು ವೇದನೆ, ನೋವು ಉಂಟಾಗಿದ್ರೆ ನಾವೇನು ಹೇಳ್ತಾ ಇದ್ವಿ? ಅಯ್ಯೋ, ನನಗೆ ತುಂಬ ನನಗೆ ನೋವಾಗಿದೆ, ನನಗೆ ಆಗ್ತಾ ಇಲ್ಲ ಪ್ರಾರ್ಥನೆ ಮಾಡಲಿಕ್ಕೆ ಎಂದು ನಾವು ಸುಮ್ಮನೆ ಮಲಗಿಬಿಡ್ತಾ ಇದ್ವಿ. ಆದರೆ ಪೌಲ ಸೀಲರ ಪರಿಸ್ಥಿತಿಗಳನ್ನು ನೀವು ನೋಡುವುದಾದರೆ, ನಾವು ವಾಕ್ಯವನ್ನು ಓದ್ತೇವೆ, ಅಲ್ಲಿ ನಮಗೆ ಸಿಂಪಲ್ ಆಗಿ ಬರೆಯಲ್ಪಟ್ಟಿದೆ. ಆದರೆ ಅದನ್ನು ನೀವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನೋಡುವುದಾದರೆ, ಅವರ ಕೈಗಳಿಗೂ ಕಾಲುಗಳಿಗೂ ಎಂತಹ ದೊಡ್ಡ ದೊಡ್ಡ ಸರಪಣಿಗಳನ್ನು ಹಾಕಿರ್ಬೋದೆಂದು ನೀವು ಯೋಚನೆ ಮಾಡಿ ನೋಡಿ. ಅಂಥ ಸಮಯದಲ್ಲೂ ಮೈಯೆಲ್ಲ ಏಟಾಗಿದೆ, ಬಹಳ ಪೆಟ್ಟುಗಳು ಬಿದ್ದಿದೆ, ಸರಪಣಿ ಹಾಕಿದ್ದಾರೆ. ಅದರ ಜೊತೆಯಲ್ಲಿ ಮಧ್ಯರಾತ್ರಿಯಲ್ಲಿ ಅವರು ತಮ್ಮ ಶರೀರದ ಮೇಲೆ ಅವರು ಯೋಚನೆ ಮಾಡದೆ, ತಮಗಾದ ಗಾಯದ ಮೇಲೆ ಯೋಚನೆ ಮಾಡದೆ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ನನ್ನ ದೇವರು ಈ ಒಂದು ಪರಿಸ್ಥಿತಿಯಿಂದ ನನಗೆ ಬಿಡುಗಡೆಯನ್ನು ಕೊಡಿಸಲು ಶಕ್ತನಾಗಿದ್ದಾನೆ. ಸೈತಾನನು ಹಾಕಿದಂಥ ಸರಪಣಿಗಳನ್ನು, ಸೈತಾನನು ಹಾಕಿದಂಥ ಸೆರೆಮನೆ ಅವಸ್ಥೆಯನ್ನು, ಸೈತಾನನು ಮುಚ್ಚಿದ ಕದಗಳನ್ನು ನನ್ನ ದೇವರಿಗೆ ತೆರೆಯಲು ಸಾಧ್ಯವೆಂದು ಮಧ್ಯರಾತ್ರಿಯಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ. ಹಾಗೆ ನೀವು ಪ್ರಾರ್ಥಿಸುವುದಾದರೆ ನಮ್ಮ ಜೀವಿತದಲ್ಲಿ ಇರುವಂತಹ ಸರಪಣಿಗಳನ್ನು ಕರ್ತನು ಮುರಿಯುವಾತನಾಗಿದ್ದಾನೆ. ಸಹೋದರ ಸಹೋದರಿಯರೇ, ಮೂರನೇದಾಗಿ ನೋಡುವುದಾದರೆ ಸೈತಾನನ ಸುಳ್ಳನ್ನು ಮೌನಗೊಳಿಸುವಂಥದ್ದಾಗಿದೆ. ಸೈತಾನ ನಮ್ಮ ವಿರುದ್ಧವಾಗಿ ಅನೇಕ ಸುಳ್ಳುಗಳನ್ನು ನಮ್ಮ ಜೀವಿತದಲ್ಲಿ ಮಾಡಲಿಕ್ಕೆ ಪ್ರಯತ್ನಿಸ್ತಾನೆ. ಆ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡುವವರಾಗಬೇಕು. ದಾವೀದನ ಜೀವಿತದಲ್ಲಿ ನೋಡುವಾಗ ಅವನ ವಿರುದ್ಧವಾಗಿ ಅನೇಕ ಸುಳ್ಳು ಆರೋಪಗಳು, ಅವನ ವಿರುದ್ಧವಾಗಿ ಅನೇಕ ಕಾರ್ಯಗಳು ಸುಳ್ಳಾಗಿ ಬಂದ ಸಮಯದಲ್ಲೂ ಕೂಡ ಅವನು ಪ್ರಾರ್ಥನೆ ಮಾಡಿದನು. ದೇವರು ಅವನಿಗೆ ವಿರುದ್ಧವಾಗಿ ಸುಳ್ಳಾಗಿ ಹೇಳಿದಂಥ ಎಲ್ಲ ಕಾರ್ಯಗಳಿಂದ ಅವನನ್ನು ಬಿಡಿಸಿ ಅವನ ಸಿಂಹಾಸನವನ್ನು ಶಾಶ್ವತಪಡಿಸ್ತಾನೆ.
ನಮ್ಮ ವಿರುದ್ಧವಾಗಿಯೂ ಕೂಡ ಅನೇಕ ಸುಳ್ಳುಗಳು ಬರಬಹುದು. ದಾವೀದನ ವಿರುದ್ಧವಾಗಿ ಅಬ್ಸಲೋಮನು ದಾವೀದನಿಗೆ ವಿರುದ್ಧವಾಗಿ ಎದ್ದಾಗ ಶಿಮ್ಯ ಮಗ ಹೀಗೆ ಹೇಳ್ತಾನೆ, ನೀನು ಸೌಲನ ಒಂದು ಸಿಂಹಾಸನವನ್ನು ಮೋಸದಿಂದ ಕಿತ್ತುಕೊಂಡಿದ್ದಕ್ಕೆ ಇವತ್ತು ನಿನಗೆ ಈ ಪರಿಸ್ಥಿತಿ ಬಂದು ಎಂದು ಅವನನ್ನು ಹೀಯಾಳಿಸ್ತಾನೆ, ಅವಮಾನಿಸ್ತಾನೆ. ಸುಳ್ಳಾದ ಆರೋಪಗಳನ್ನು, ನಿಂದನೆಯ ಮಾತುಗಳನ್ನು ದಾವೀದನ ವಿರುದ್ಧವಾಗಿ ಶಿಮ್ಯ ಮಗನು ಆಡುವುದನ್ನು ನಾವು ನೋಡ್ತೇವೆ. ಶಿಮ್ಮಿ ಎಂಬುವವನು ದಾವೀದನಿಗೆ ವಿರುದ್ಧವಾಗಿ ಶಪಿಸ್ತಾ ಇದ್ದಾನೆ, ಅವನ ಮೇಲೆ ಸುಳ್ಳಾದ ಆರೋಪಗಳನ್ನು ಮಾಡ್ತಾ ಇದ್ದಾನೆ. ನಾವು ನೋಡುವುದಾದರೆ ಅವನು ಹೇಗೆ ಶಪಿಸ್ತಾ ಇದ್ದಾನೆ ಅಂದರೆ, ಕೊಲೆಗಾರನೇ, ನೀಚನೇ, ನಡೆ, ಸೌಲನ ರಾಜ್ಯವನ್ನು ಕಸಿಕೊಂಡು ಅವನ ಮನೆಯವರನ್ನು ಕೊಂದಿದ್ದಕ್ಕಾಗಿ ಯೆಹೋವನಿಗೆ ಮೊರೆ ತೀರಿಸ್ತಾ ಇದ್ದಾನೆ. ನಿನ್ನ ಮಗನೇ ನಿನ್ನ ರಾಜ್ಯವನ್ನು ಕಸಿಕೊಳ್ಳುವಂತೆ ಮಾಡಿದ್ದಾನೆ ಎಂದು ಅವನ ವಿರುದ್ಧವಾಗಿ ಸುಳ್ಳನ್ನು, ಅವನ ವಿರುದ್ಧವಾಗಿ ಶಾಪಗಳನ್ನು ಹಾಕುವುದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಈ ಸಮಯದಲ್ಲಿ ದಾವೀದನು ದೇವರಿಗೆ, ಶತ್ರು ಬಾಧಿತನಾದಂತಹ ದಾವೀದನು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅವನ ಸುಳ್ಳುಗಳನ್ನು ಕೇಳಿದಂಥ ದಾವೀದನು ಏನು ಮಾಡ್ತಿದ್ದಾನೆ? ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಈ ಸಮಯದಲ್ಲಿ ನಿಮ್ಮ ವಿರುದ್ಧವಾಗಿಯೂ ಕೂಡ ಅನೇಕ ಸುಳ್ಳುಗಳು, ಆರೋಪಗಳು ಬಂದಿರಬಹುದು. ಸೈತಾನನು ನಿಮ್ಮ ವಿರುದ್ಧವಾಗಿ ಅನೇಕ ಸುಳ್ಳುಗಳನ್ನು ಎಬ್ಬಿಸಿರಬಹುದು. ಆದರೆ ನೀವು ದೇವರ ಬಳಿಯಲ್ಲಿ ಪ್ರಾರ್ಥಿಸುವುದಾದರೆ ದೇವರೇ ನಿಮ್ಮ ಗೌರವಕ್ಕೆ ಆಧಾರನು, ನಿಮ್ಮ ತಲೆಯನ್ನು ಎತ್ತುವಂತೆ ಮಾಡುವವನು ಆಗಿದ್ದಾನೆ. ದಾವೀದನು ಕೀರ್ತನೆಯಲ್ಲಿ ಹೇಳ್ತಾ ಇದ್ದಾನೆ, ಏನೆಂದು ಹೇಳ್ತಾ ಇದ್ದಾನೆ ಅಂದರೆ, ಕೀರ್ತನೆಗಳು 3 ನಾವು ನೋಡಬಹುದಾಗಿದೆ. 3 ವಚನ, ಆದರೂ ಯೆಹೋವನೇ ನೀನು ನನ್ನನ್ನು ಕಾಯುವ ಗುರಾಣಿ, ನೀನು ನನ್ನ ಗೌರವಕ್ಕೆ ಆಧಾರನು, ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನು ಆಗಿದೆ. ನಿಮ್ಮ ತಲೆಯನ್ನು ತಗ್ಗಿಸಲಿಕ್ಕೆ ಶತ್ರು ಅನೇಕ ಸುಳ್ಳುಗಳನ್ನು ನಿಮ್ಮ ವಿರುದ್ಧವಾಗಿ ಹೇಳುವಾಗ ಕರ್ತನ ಸಮ್ಮುಖದಲ್ಲಿ ನೀವು ಪ್ರಾರ್ಥನೆ ಮಾಡುವುದಾದರೆ ದೇವರೇ ನಿಮ್ಮನ್ನು ಕಾಯುವ ಗುರಾಣಿ ಆಗಿದ್ದಾನೆ. ದೇವರೇ ನಿಮ್ಮ ಕಾಯುವಂತಹ ಆಶ್ರಯ ದುರ್ಗವಾಗಿದ್ದಾನೆ. ದೇವರೇ ನಿಮ್ಮ ಗೌರವಕ್ಕೆ ಆಧಾರವಾಗಿದ್ದು ನಿಮ್ಮ ತಲೆಗಳನ್ನು ತಗ್ಗಿಸಲ್ಪಡಲಿಕ್ಕೆ ದೇವರು ಬಿಡೋದಿಲ್ಲ. ಯಾವಾಗ ಅಂದರೆ ನೀವು ದೇವರ ಸಮ್ಮುಖವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವಾಗ ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡುವ ಆತನಾಗಿದ್ದಾನೆ. ಶತ್ರುವಿನ ಎಲ್ಲ ವಿಧವಾದಂತಹ ಸುಳ್ಳಾದ ಆರೋಪಗಳಿಂದ ದೇವರು ನಿಮ್ಮನ್ನು ಬಿಡಿಸ್ತಾನೆ. ಕೆಲವೊಮ್ಮೆ ನಮಗೆ ಸುಳ್ಳಾದ ಆರೋಪಗಳು ನಮ್ಮ ಜೀವಿತದಲ್ಲಿ ನಾವು ಕೇಳಲ್ಪಡುವಾಗ ನಾವು ಚಿಂತೆಗೊಳಗಾಗ್ತೇವೆ. ಸೈತಾನನ ಸುಳ್ಳುಗಳು ನಮ್ಮ ಕಿವಿಗಳಿಗೆ ಬೀಳುವಾಗ, ಮನುಷ್ಯರ ಮೂಲಕವಾಗಿ ಬೀಳುವಾಗ ಚಿಂತೆಗೊಳಗಾಗ್ತೀವಿ, ನಿದ್ರೆ ಮಾಡೋದಿಲ್ಲ, ಊಟ ಮಾಡಲಿಕ್ಕೆ ಮನಸ್ಸು ಮಾಡೋದಿಲ್ಲ. ಆದರೆ ದಾವೀದನು ಮಾತ್ರ ದೇವರನ್ನು ಆಶ್ರಯಿಸಿಕೊಂಡಿದ್ದಾನೆ. ಅದಕ್ಕೆ ಅವನು ಏನು ಹೇಳ್ತಾ ಇದ್ದಾನೆ? ದೇವರಲ್ಲಿ ಪ್ರಾರ್ಥಿಸಿ ಅವನು ಏನು ಹೇಳ್ತಾ ಇದ್ದಾನೆ ಅಂದರೆ, 3 ಕೀರ್ತನೆಗಳು 5ನೇ ವಚನದಲ್ಲಿ, ಯೆಹೋವನು ನನ್ನನ್ನು ಕಾಪಾಡುವವನಾದುದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡೆನು. ನೋಡಿ, ಅವನು ಸುಖವಾಗಿ ಮಲಗಿಕೊಳ್ತಾ ಇದ್ದಾನೆ, ಅವನು ಸುಖವಾಗಿ ಮಲಗಿ ಎಚ್ಚರಗೊಳ್ತಾ ಇದ್ದಾನೆ. ಇನ್ನು ನಾವು ನಿದ್ರೆಗೆಡಲಿಕ್ಕೆ ಕಾರಣ ಏನಾಗ್ತಾ ಇದೆ ಅಂದರೆ, ನಾವು ಚಿಂತೆಗೊಳಗಾಗಲಿಕ್ಕೆ ಕಾರಣ ಏನಂದರೆ, ನಾವು ಇನ್ನೂ ದೇವರನ್ನು ಆಶ್ರಯಿಸಿಕೊಳ್ಳದೇ ಇರುವುದು, ಇನ್ನೂ ದೇವರ ಬಳಿ ಪ್ರಾರ್ಥನೆ ಮಾಡದೇ ಇರುವಂಥದ್ದು ಆಗಿದೆ. ಸಹೋದರ ಸಹೋದರರೇ, ನೀವು ಪ್ರಾರ್ಥನೆ ಮಾಡುವುದಾದರೆ ಸೈತಾನ ನಿಮ್ಮ ವಿರುದ್ಧವಾಗಿ ತರುವಂಥ ಸುಳ್ಳನ್ನು ದೇವರು ಏನು ಮಾಡುವ ಆತನಾಗಿದ್ದಾನೆ ಅಂದರೆ ಅದರಿಂದ ನಿಮ್ಮನ್ನು ಬಿಡಿಸಿ ಕಾಪಾಡುವ ಆತನಾಗಿದ್ದಾನೆ. ಮತ್ತು ನಾವು ನೋಡುವುದಾದರೆ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ನಮಗೆ ತಿಳಿಯಪಡಿಸುವ ಪ್ರಕಾರವಾಗಿ ನಮಗೊಂದು ಯುದ್ಧ ಇದೆ. ಆ ಯುದ್ಧ ಮನುಷ್ಯರ ಸಂಗಡ ಅಲ್ಲ, ಬದಲಾಗಿ ಸೈತಾನನ ಸಂಗಡ. ಸೈತಾನನ ಸಂಗಡ ನಾವು ಹೋರಾಡಲಿಕ್ಕೆ ನಮಗೆ ದೇವರು ದಯಪಾಲಿಸುವ ಸರ್ವಾಯುಧದಲ್ಲಿ ಪ್ರಾರ್ಥನೆಯೂ ಕೂಡ ಒಂದಾಗಿದೆ. ಪ್ರಾರ್ಥನೆ ಎಂಬ ಆಧ್ಯಾತ್ಮಿಕವಾದ ಆಯುಧವನ್ನು ನಾವು ಧರಿಸುವುದಾದರೆ ನಾವು ಸೈತಾನನ ವಿರುದ್ಧವಾಗಿ ಹೋರಾಡಲು ನಮಗೆ ಸಾಧ್ಯ. ನಮ್ಮಲ್ಲಿ ಪ್ರಾರ್ಥನೆ ಇಲ್ಲದೇ ಇದ್ದರೆ, ನಮ್ಮಲ್ಲಿ ನಾವು ಹೆಚ್ಚಾಗಿ ದೇವರನ್ನು ಆಶ್ರಯಿಸಿಕೊಳ್ಳದೇ ಇದ್ದರೆ ನಾವು ಸೈತಾನನ ವಿರುದ್ಧವಾಗಿ ಹೋರಾಡಲಿಕ್ಕೆ ಸಾಧ್ಯವಿಲ್ಲ. ದೇವರು ಕೊಡುವ ಸರ್ವಾಯುಧದಲ್ಲಿ ಪ್ರಾರ್ಥನೆಯೂ ಒಂದಾಗಿದೆ. ಈ ಪ್ರಾರ್ಥನೆ ಎಂಬ ಆಧ್ಯಾತ್ಮಿಕವಾದ ಒಂದು ಗುಂಡು ನಮ್ಮಲ್ಲಿ ಇರುವಾಗ ಶತ್ರುವಿನ ಎಲ್ಲ ಸರಪಣಿಗಳು, ಯೋಜನೆಗಳು ನಾಶ ಮಾಡುವಂಥದ್ದಾಗಿದೆ. ಸಹೋದರ ಸಹೋದರಿಯರೇ, ಮತ್ತೆ ನೋಡುವುದಾದರೆ ಪ್ರಾರ್ಥನೆಯನ್ನು ಮಾಡುವಾಗ ಕತ್ತಲೆಯ ಸಾಮ್ರಾಜ್ಯವನ್ನು ನಡುಗಿಸುವಂಥದ್ದಾಗಿದೆ ಪ್ರಾರ್ಥನೆ. ಇದಕ್ಕೆ ಉದಾಹರಣೆಯಾಗಿ ನಾವು ನೋಡುವುದಾದರೆ ಸತ್ಯವೇದದಲ್ಲಿ ದಾನಿಯೇಲನನ್ನು ಕುರಿತು ನೋಡಬಹುದು. ದಾನಿಯೇಲನು ಪ್ರಾರ್ಥಿಸುವಾಗ ಅಲ್ಲಿನ ಸಾಮ್ರಾಜ್ಯವನ್ನು ನಡುಗಿಸಿದಂಥದ್ದಾಗಿದೆ. ಅದಕ್ಕೆ ದಾನಿಯೇಲನು ಪ್ರಾರ್ಥನೆ ಮಾಡಿದಾಗ ದೇವರು ಅವನಿಗೆ ಉತ್ತರವನ್ನು ಮೊದಲನೇ ದಿವಸವೇ ಕಳಿಸಿರ್ತಾರೆ. ಆದರೆ ಆ ಉತ್ತರವನ್ನು ಪಡೆದುಕೊಳ್ಳುವುದಾದರೆ ಅಲ್ಲಿನ ದುಷ್ಟನ ಸಾಮ್ರಾಜ್ಯದಲ್ಲಿ ಅದು ತಡೆ ಉಂಟು ಮಾಡುವಂಥದ್ದು ಎಂದು ತಿಳಿದು ದಾನಿಯೇಲನಿಗೆ ಉತ್ತರವನ್ನು ತಲುಪದ ಹಾಗೆ ಕಾರ್ಯ ಮಾಡುವುದನ್ನು ನಾವು ಸತ್ಯವೇದದಲ್ಲಿ ಓದಲ್ಪಡ್ತೇವೆ. ಹಾಗಾದರೆ ಯಾಕೆ ತಡೆ ಹಿಡಿದನು? ದಾನಿಯೇಲನು ಮೊದಲನೇ ದಿವಸವೇ ಉತ್ತರವನ್ನು ಹೊಂದಿಕೊಂಡಿದ್ದನು.
ತಡೆ ಹಿಡಿದಿದ್ದು ಯಾಕೆ ಅಂದರೆ ದಾನಿಯೇಲನು ಉತ್ತರವನ್ನು ಹೊಂದಿಕೊಂಡ್ರೆ ನನ್ನ ಸಾಮ್ರಾಜ್ಯವು ಕದಲುವಂಥದ್ದಾಗಿದೆ, ನನಗೆ ಇಲ್ಲಿ ಸ್ಥಾನ ಇರೋದಿಲ್ಲ, ನನಗಿಲ್ಲಿ ನಾನು ಆಳ್ವಿಕೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂದು ತಿಳಿದಂತಹ ಸೈತಾನನು ಅವನ ಪ್ರಾರ್ಥನೆಯನ್ನು ತಡೆ ಹಿಡಿಯುವುದನ್ನು ನೋಡ್ತೇವೆ. ಹಾಗಾದರೆ ದಾನಿಯೇಲನ ಪ್ರಾರ್ಥನೆ ಎಂಥ ಪ್ರಾರ್ಥನೆ ಆಗಿತ್ತಂದರೆ ಕತ್ತಲೆಯ ಶಕ್ತಿಗಳನ್ನು, ಕತ್ತಲೆಯ ಸಾಮ್ರಾಜ್ಯವನ್ನು ನಡುಗಿಸುವಂಥ ಪ್ರಾರ್ಥನೆ ದಾನಿಯೇಲನದಾಗಿತ್ತು. ಇವತ್ತು ನಾವು ಪ್ರಾರ್ಥನೆಗಳನ್ನು ಸಾಧಾರಣವಾಗಿ 5 ನಿಮಿಷ 10 ನಿಮಿಷ ಮಾಡ್ತಾ ಇದ್ದೇವೆ. ಈ ಪ್ರಾರ್ಥನೆ ಸಾಕಾಗೋದಿಲ್ಲ. ನಮ್ಮ ಸೇವೆಯು ಬೆಳೆಯಬೇಕು, ನಮ್ಮ ಆತ್ಮಿಕ ಜೀವಿತ ಗಟ್ಟಿಯಾಗಬೇಕು, ನಾವು ಪರಲೋಕ ರಾಜ್ಯಕ್ಕೆ ಈ ಪಾಪದ ಲೋಕದಲ್ಲಿ ಸೇರಬೇಕು, ನಮ್ಮ ಆತ್ಮವನ್ನು, ನಮ್ಮ ರಕ್ಷಣೆಯನ್ನು ನಾವು ಕಾಪಾಡಿಕೊಳ್ಳಬೇಕಂದ್ರೆ ನಾವು ಹೋರಾಡಿ ದಾನಿಯೇಲನ ಹಾಗೆ ಪ್ರಾರ್ಥನೆಯನ್ನು ಮಾಡಬೇಕು. ದಾನಿಯೇಲನ ಬರೀ ಯಾವುದೋ ಒಂದು ಸಮಯದಲ್ಲಿ ಮಾಡ್ತಾ ಇರಲಿಲ್ಲ ಪ್ರಾರ್ಥನೆ, ಎಡ್ಡ ಬಿಡದೆ 3 ಆವರ್ತಿ ಪ್ರಾರ್ಥನೆ ಮಾಡ್ತಾ ಇದ್ದನು. ಕೆಲವೊಂದು ಸಮಯದಲ್ಲಿ ನಾವು ನಮಗೆ ಇಷ್ಟವಾಗಿರುವಂಥ ಕಾರ್ಯಗಳನ್ನು ಎಂದಿಗೂ ಮಿಸ್ ಮಾಡೋದಿಲ್ಲ, ಆದರೆ ಪ್ರಾರ್ಥನೆಗಳನ್ನು ಮಾಡುವಾಗಲೇ ನಾವು ಅನೇಕ ನೆಪಗಳನ್ನು ಹೇಳ್ತೇವೆ. ದಾನಿಯೇಲನ ಪ್ರಾರ್ಥನೆ ಕತ್ತಲೆ ಸಾಮ್ರಾಜ್ಯನ ಅಡಗಿಸ್ತು. ಅದಕ್ಕೆ ನೋಡಿ, ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಯನ್ನು ಸೈತಾನನು ಎಂದಿಗೂ ಅಲುಗಾಡಿಸಲಿಕ್ಕೆ ಸಾಧ್ಯ ಇಲ್ಲ. ದಾನಿಯೇಲನ ಪುಸ್ತಕವನ್ನು ನೀವು ಓದುವಾಗ ಅಲ್ಲಿ ಅನೇಕ ರಾಜ್ಯಗಳು, ಅನೇಕ ರಾಜರುಗಳು ಬದಲಾದರು, ಆದರೆ ದಾನಿಯೇಲನು ಮಾತ್ರ ಇದ್ದ ಸ್ಥಾನದಲ್ಲಿಯೇ ಅವನು ಇರಲಿಕ್ಕೆ ಕಾರಣ ಏನಂದರೆ ಅವನನ್ನು ಯಾವ ದುಷ್ಟನು, ಶತ್ರುವು ಮುಟ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಅವನೊಬ್ಬ ಪ್ರಾರ್ಥನೆ ಮಾಡುವಂತಹ, ಕತ್ತಲೆಯ ಸಾಮ್ರಾಜ್ಯವನ್ನು ನಡುಗಿಸುವಂತಹ ಒಬ್ಬ ವ್ಯಕ್ತಿಯಾಗಿದ್ದ. ಆದ ಕಾರಣವೇ ಸೈತಾನನು ಅನೇಕ ಸಮಯದಲ್ಲಿ ಅವನ ವಿರುದ್ಧವಾಗಿ ಅನೇಕ ಸಂಚುಗಳನ್ನು ಮಾಡಿದನು, ಆದರೆ ಯಾವ ಸಂಚುಗಳು ನೆರವೇರಲಿಲ್ಲ. ನಾವು ಕೂಡ ನಮ್ಮ ಜೀವಿತದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ, ಹೋರಾಡಿ ಪ್ರಾರ್ಥಿಸುವಾಗ ಅನೇಕ ಸಂಚುಗಳನ್ನು, ನಾವು ದೇವರಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಳ್ಳದ ಹಾಗೆ, ಸೇವೆಯಲ್ಲಿ ಪ್ರಗತಿ ಹೊಂದದ ಹಾಗೆ, ಕುಟುಂಬದಲ್ಲಿ ಸಮಾಧಾನ ಹೊಂದದ ಹಾಗೆ, ಆತ್ಮಿಕವಾಗಿ ಗಟ್ಟಿಯಾಗಿ ನಿಂತುಕೊಳ್ಳದ ಹಾಗೆ, ನಮ್ಮ ಸಾಕ್ಷಿಗಳು ಕರ್ತನ ಮುಂದೆ ಮೆಚ್ಚುಗೆಯಾಗಿರದ ಹಾಗೆ ಅನೇಕ ಸಮಯದಲ್ಲಿ ನಮ್ಮ ಜೀವಿತದಲ್ಲೂ ದಾನಿಯೇಲನಿಗೆ ಉಂಟಾದ ಶೋಧನೆಯ ರೀತಿಯಲ್ಲಿ ಕಾರ್ಯ ಮಾಡ್ತಾನೆ. ಆದರೆ ದಾನಿಯೇಲನನ್ನು ಆ ಶೋಧನೆಯಲ್ಲಿ ಬೀಳಿಸಲಿಕ್ಕೆ ಸಾಧ್ಯ ಯಾಕಾಗಲಿಲ್ಲ ಅಂದರೆ ಅವನೊಬ್ಬ ಪ್ರಾರ್ಥಿಸುವ ವ್ಯಕ್ತಿ ಆಗಿದ್ದನು. ನೀವು ಪ್ರಾರ್ಥಿಸುವಂಥ ವ್ಯಕ್ತಿ ಆಗಿದ್ದರೆ ನಿಮ್ಮ ಜೀವಿತದಲ್ಲಿ ಶೋಧನೆ ಎಲ್ಲರಿಗೂ ಬರ್ತದೆ. ದಾನಿಯೇಲನಿಗೆ ಸಿಂಹದ ಗವಿಯಲ್ಲಿ ಹಾಕಲಿಕ್ಕೆ ಶೋಧನೆ ಬಂತು, ಆದರೆ ಆ ಶೋಧನೆಯಲ್ಲಿ ಬೀಳದಂತೆ ದೇವರು ತಪ್ಪಿಸಿ ಕಾಪಾಡಿದರು. ಯಾಕೆಂದರೆ ಅವನೊಬ್ಬ ಪ್ರಾರ್ಥಿಸುವಂತಹ ವ್ಯಕ್ತಿಯಾಗಿದ್ದನು. ನೀವು ಪ್ರಾರ್ಥಿಸುವುದಾದರೆ ಕತ್ತಲೆಯ ಸಾಮ್ರಾಜ್ಯವನ್ನು, ಕತ್ತಲೆಯ ಕಾರ್ಯಗಳನ್ನು ನಡುಗಿಸುವಂಥ ಒಂದು ಆಯುಧವೇ ಪ್ರಾರ್ಥನೆ ಆಗಿದೆ. ಈ ಪ್ರಾರ್ಥನೆಯನ್ನು ನಾವು ಮಾಡುವವರಾಗಬೇಕು. ದಾನಿಯೇಲನಿಗೆ ಉತ್ತರವನ್ನು ದೇವರು ಮೊದಲನೇ ದಿನವೇ ಕೊಟ್ಟಿದ್ದರು. ಅವನು ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದನೋ, ತನ್ನ ಜನರ ಬಿಡುಗಡೆಗೋಸ್ಕರವಾಗಿ, ತನ್ನ ಜನರು ಬಿಡುಗಡೆ ಆಗಲಿಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದನು. ನಾವು ಕೂಡ ಇವತ್ತು ಪ್ರಾರ್ಥನೆ ಮಾಡ್ತಾ ಇದ್ದೀವ, ನಮ್ಮ ಸಹೋದರ ಸಹೋದರಿಯರು ಕತ್ತಲೆಯಲ್ಲಿದ್ದಾರೆ, ಅದರಿಂದ ಬಿಡುಗಡೆ ಆಗಲಿಕ್ಕೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವ. ದಾನಿಯೇಲನ ಹಾಗೆ ನಾವು ದಾನಿಯೇಲನ ಹಾಗೆ ಪ್ರಾರ್ಥಿಸುವುದಾದರೆ ಎಲ್ಲ ಸಮಯದಲ್ಲೂ ಹೋಗಿ ನಾವೆಲ್ಲರಿಗೂ ಕರಪತ್ರ ಕೊಟ್ಟು ಡೈರೆಕ್ಟಾಗಿ ಸುವಾರ್ತೆ ಹೇಳಲಿಕ್ಕೆ ಸಾಧ್ಯವಿಲ್ಲದ ಪರಿಸ್ಥಿತಿಗಳಲ್ಲಿ ದಾನಿಯೇಲನ ಹಾಗೆ ನಾವು ಪ್ರಾರ್ಥನೆಯನ್ನು ಮಾಡುವವರಾಗಬೇಕು. ದಾನಿಯೇಲನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ತನ್ನ ಜನರ ಬಿಡುಗಡೆಗೋಸ್ಕರವಾಗಿ. ಯೆರೂಸಲೇಮಿನ ಕಡೆಗೆ ತನ್ನ ಮುಖವನ್ನು ನೋಡ್ತಾ ಇದ್ದಾನೆ, ದೇವಾಲಯದ ಕಡೆಗೆ ತಿರುಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯಾಕಾಗಿ? ತನ್ನ ಜನರ ಬಿಡುಗಡೆಗೋಸ್ಕರವಾಗಿ. ತನ್ನ ಜನರ ಬಿಡುಗಡೆಗೋಸ್ಕರವಾಗಿ ಪ್ರಾರ್ಥಿಸ್ತಾ ಇದ್ದಂತಹ ದಾನಿಯೇಲನು, ದೇವರು ಅವನ ಪ್ರಾರ್ಥನೆಯನ್ನು ಕೇಳಿ ಆ ಜನರಿಗೆ ಬಿಡುಗಡೆನ ಕೊಡ್ತಾರೆ. ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ದೇವರು ಕೂಡ ಅನೇಕ ಜನರಿಗೆ ಬಿಡುಗಡೆ ಕೊಡುವ ಆತನಾಗಿದ್ದಾನೆ. ನೀವು ಪ್ರಾರ್ಥನೆ ಮಾಡಿರಿ, ನಿಮ್ಮ ಸುತ್ತಮುತ್ತಲಿರುವಂಥವ್ರಿಗಾಗಿ, ಹಾಗೆ ನಿಮ್ಮ ಸಭೆಯಲ್ಲಿರುವವರಿಗಾಗಿ, ಕಟ್ಟಲ್ಪಟ್ಟಂಥ ಜನರಿಗೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡುವುದಾದರೆ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ಆ ಜನರನ್ನು ಅಲ್ಲಿಂದ ಬಿಡಿಸುವ ಆತನಾಗಿದ್ದಾನೆ. ಯಾವ ದುಷ್ಟನೂ ನಿಮ್ಮನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅನೇಕರಿಗೆ ಭಯ ಇರ್ತದೆ, ನಾನು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದರೆ, ಈ ರೀತಿಯಾಗಿ ದೇವರ ಸಮ್ಮುಖದಲ್ಲಿ ನಾನು ಹೆಚ್ಚಾಗಿರುವಾಗ ಸೈತಾನನು ನನ್ನ ವಿರುದ್ಧವಾಗಿ ಕಾರ್ಯ ಮಾಡ್ತಾನೆ ಎಂಬ ಭಯ ನಿಮ್ಮಲ್ಲಿ ಇರಬಹುದು. ಆದರೆ ಭಯಪಡಬೇಡಿ. ಸೈತಾನನು ಶೋಧನೆ ಮಾಡಲಿಕ್ಕೆ, ನಿಮ್ಮನ್ನು ಬೀಳಿಸಲಿಕ್ಕೆ ಅನೇಕ ಉಪಾಯಗಳನ್ನು ಹುಡುಕ್ತಾನೆ. ಆದರೆ ದಾನಿಯೇಲನಿಗೂ ಹುಡುಕಿ ಕಾರ್ಯ ಮಾಡಿದನು, ಆದರೆ ದೇವರು ಅದರಿಂದ ತಪ್ಪಿಸಿ ಕಾಪಾಡಿದನು. ನಿಮ್ಮ ಜೀವಿತದಲ್ಲೂ ಅಷ್ಟೇ ದೇವರು ತಪ್ಪಿಸಿ ಕಾಪಾಡುವ ಆತನಾಗಿದ್ದಾನೆ. ದೇವರ ವಾಕ್ಯದ ಮೂಲಕ ನಿಮ್ಮ ಸಂಗಡ ಮಾತನಾಡಿದ್ದಾರೆ ಎಂದು ಭಾವಿಸ್ತೇನೆ.
ಪ್ರಾರ್ಥನೆನ ಮಾಡೋಣ. ಒಬ್ಬೊಬ್ಬರು ಒಂದೊಂದು ಪರಿಸ್ಥಿತಿಗಳಲ್ಲಿ ಪ್ರಾರ್ಥನೆ ಮಾಡಿ ಜಯವನ್ನು ಕಂಡುಕೊಂಡರು. ನಾವು ಕೂಡ ಪ್ರಾರ್ಥನೆ ಮಾಡಿ ಜಯವನ್ನು ಕಂಡುಕೊಳ್ಳೋಣ. ಈ ಸಮಯದಲ್ಲಿ ದೇವರ ವಾಕ್ಯದ ಮೂಲಕ ನಿಮ್ಮ ಸಂಗಡ ಮಾತನಾಡಿದ್ದಾರೆ, ಆಶೀರ್ವದಿಸಲ್ಪಟ್ಟಿದ್ದೀರಾ ಎಂದು ಭಾವಿಸಿ ನಾನು ಈ ಸಮಯದಲ್ಲಿ ನಿಮಗಾಗಿ ಪ್ರಾರ್ಥನೆ ಮಾಡ್ತೇನೆ. ಪರಿಶುದ್ಧನಾಗಿರುವ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಕೊಟ್ಟಂಥ ಒಳ್ಳೆಯ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ರಾಜ್ಯ, ಪ್ರಾರ್ಥನೆಯ ವಿಷಯವಾಗಿ ಆಳವಾದ ಸಂಗತಿಗಳನ್ನು ಈ ದಿನದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದೀರಾ, ಅದಕ್ಕಾಗಿ ಸ್ತೋತ್ರ. ಈ ವಿಡಿಯೋವನ್ನು ಕೇಳಿದ ಸಹೋದರ ಸಹೋದರಿಯರ ಹೃದಯದಲ್ಲಿ ಪ್ರಾರ್ಥನೆಯ ವಿಷಯದಲ್ಲಿ ದೇವರೇ ನೀನು ಕಾರ್ಯ ಮಾಡು. ಯಾವುದೆಲ್ಲ ಸ್ಥಳದಲ್ಲಿ ಅವರು ಬಿದ್ದು ಹೋಗಿದ್ದಾರೋ ಅವರಿಗೆ ಪ್ರಾರ್ಥಿಸಲಿಕ್ಕೆ ನೀನು ಬಲವನ್ನು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೇವೆ ರಾಜ. ನೀನು ಕಾರ್ಯ ಮಾಡು, ನೀನು ತಾನೇ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ. ಆಮೇನ್ ಆಮೇನ್. ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.